ಫೆಬ್ರವರಿ 13ರ ಪ್ರಚಲಿತ ಘಟನೆಗಳು. ಫೆಬ್ರವರಿ 13ನ್ನ ರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ. ಯಾರ ಸವಿ ನೆನಪಿಗಾಗಿ ರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಣೆ ಮಾಡುತ್ತೇವೆ ಅಂದ್ರೆ ಸರೋಜಿನಿ ನಾಯ್ಡು ಅವರ. ಸರೋಜಿನಿ ನಾಯ್ಡು ಅವರ ಬಗ್ಗೆ ನೋಡುವುದಾದ್ರೆ, ಸರೋಜಿನಿ ನಾಯ್ಡು ಅವರನ್ನ ಭಾರತ ನೈಟಿಂಗೇಲ್ ಅಂತ ಕರೀತಿದ್ರು. ಅವರ ಜನ್ಮ ವಾರ್ಷಿಕೋತ್ಸವದ ಸವಿ ನೆನಪಿಗಾಗಿ ರಾಷ್ಟ್ರೀಯ ಮಹಿಳಾ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ಫೆಬ್ರವರಿ 13ನ್ನ. ಸರೋಜಿನಿ ನಾಯ್ಡು ಅವರು 1879ರ ಫೆಬ್ರವರಿ 13ರಂದು ಹೈದರಾಬಾದಿನಲ್ಲಿ ಜನಿಸಿದರು. ಇವರ 1925ರಲ್ಲಿ ನಡೆದ ಕಾನ್ಪುರ್ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾದ ಭಾರತದ ಮೊದಲ ಮಹಿಳೆ. 1925ರಲ್ಲಿ ನಡೆದ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾದ ಭಾರತದ ಮೊದಲ ಮಹಿಳೆ ಇವರು. ಅದಕ್ಕೆ ಮೊದಲಿಗೆ 1917ರಲ್ಲಿ ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಆಯ್ಕೆಯಾದವರ ಅನಿ ಬೆಸೆಂಟ್. ಇವರ ವಿದೇಶದ ಮಹಿಳೆ. ಭಾರತೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾದ ಮೊದಲ ಮಹಿಳೆ ಅಂತ ಕೇಳಿದ್ರೆ ಅನಿ ಬೆಸೆಂಟ್ ಅವರು. ಮೊದಲ ಭಾರತೀಯ ಮಹಿಳೆ, ಭಾರತದ ಮೊದಲ ಮಹಿಳೆ ಅಂತ ಕೇಳಿದ್ರೆ ಅವರು ಸರೋಜಿನಿ ನಾಯ್ಡು ಅವರು. 1924ರಲ್ಲಿ ಬೆಳಗಾವಿ ಅಧಿವೇಶನ ನಡೀತು. ಬೆಳಗಾವಿ ಅಧಿವೇಶನ ಅಧ್ಯಕ್ಷರು ಮಹಾತ್ಮ ಗಾಂಧೀಜಿಯವರು. ಅವ್ರ ನಂತರ 1925ರೊಳಗ 44ನೇ ಅಧಿವೇಶನ ಏನ್ ನಡೆಯಿತು ಅದರ ಅಧ್ಯಕ್ಷತೆಯನ್ನು ವಹಿಸಿದವರು ಸರೋಜಿನಿ ನಾಯ್ಡು ಅವರು. ಸ್ವಾತಂತ್ರ್ಯದ ನಂತರ ಅವರು ಉತ್ತರ ಪ್ರದೇಶದ ಮೊದಲ ರಾಜ್ಯಪಾಲರಾದರು. ಇದನ್ನ ಹೆಂಗಾಗಿತ್ತು ಕ್ವಶನ್, ರಾಜ್ಯವೊಂದರ ರಾಜ್ಯಪಾಲರಾದ ಮೊದಲ ಭಾರತೀಯ ಮಹಿಳೆ ಯಾರಂದ್ರ ಸರೋಜಿನಿ ನಾಯ್ಡು ಅವರು. ಸರೋಜಿನಿ ನಾಯ್ಡು ಅವರಿಗಿದ್ದ ಬಿರುದುಗಳು ಯಾವ್ಯಾವಂದ್ರ ಭಾರತದ ಕೋಗಿಲೆ ಅಂತ ಕರೀತಿದ್ರು, ಭಾರತದ ನೈಟಿಂಗೇಲ್, ಇನ್ನೂ ಅನೇಕ ಬಿರುದುಗಳಿಂದ ಸರೋಜಿನಿ ನಾಯ್ಡು ಅವರನ್ನ ಕರೆಯುತ್ತಿದ್ದರು. ನಾಯ್ಡು ಅವರ ಕಾವ್ಯಾತ್ಮಕ ಕೃತಿಗಳು ಯಾವ್ಯಾವಂದ್ರ ದಿ ಗೋಲ್ಡನ್ ಥ್ರೆಶೋಲ್ಡ್, ದಿ ಬರ್ಡ್ ಆಫ್ ಟೈಮ್, ಸಾಂಗ್ಸ್ ಆಫ್ ಲೈಫ್, ಡೆತ್ ಅಂಡ್ ದಿ ಸ್ಪ್ರಿಂಗ್, ದಿ ಬ್ರೋಕನ್ ವಿಂಗ್, ಸಾಂಗ್ಸ್ ಆಫ್ ಲವ್, ಡೆತ್ ಅಂಡ್ ಡೆಸ್ಟಿನಿ, ದಿ ಫೆದರ್ ಆಫ್ ದಿ ಡಾನ್. ಇವು ಸರೋಜಿನಿ ನಾಯ್ಡು ಅವರ ಕೆಲವೊಂದಿಷ್ಟು ಕೃತಿಗಳು. ನೆಕ್ಸ್ಟ್ ನೋಡೋದಾದ್ರ ಫೆಬ್ರವರಿ 13ನ್ನ ವಿಶ್ವ ರೇಡಿಯೋ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ. ಫೆಬ್ರವರಿ 13ರಂದು ವಾರ್ಷಿಕವಾಗಿ ಆಚರಿಸಲಾಗುವ ವಿಶ್ವ ರೇಡಿಯೋ ದಿನವು ಸಂವಹನ, ಶಿಕ್ಷಣ ಮತ್ತು ಮನರಂಜನೆಗಾಗಿ ರೇಡಿಯೋದ ಪ್ರಮುಖ ಪಾತ್ರವನ್ನು ಗುರುತಿಸುತ್ತದೆ. ಈ ದಿನವು ವೈವಿಧ್ಯತೆಯನ್ನು ಉತ್ತೇಜಿಸುವಲ್ಲಿ, ಪ್ರಜಾಪ್ರಭುತ್ವ ಸಂವಾದವನ್ನು ಸಕ್ರಿಯಗೊಳಿಸುವಲ್ಲಿ ಮತ್ತು ಜಾಗತಿಕವಾಗಿ ಜನರಿಗೆ ಸುಲಭವಾಗಿ ಮಾಹಿತಿಯನ್ನು ಒದಗಿಸುವಲ್ಲಿ ರೇಡಿಯೋದ ಶಕ್ತಿಯನ್ನು ಎತ್ತಿ ತೋರಿಸುತ್ತದೆ. 2025ರ ವಿಶ್ವ ರೇಡಿಯೋ ದಿನದ ಥೀಮ್ ಧ್ಯೇಯವಾಕ್ಯ ಏನಂದ್ರ ರೇಡಿಯೋ ಮತ್ತು ಹವಾಮಾನ ಬದಲಾವಣೆ. ಥೀಮ್ ಏನಂದ್ರ ರೇಡಿಯೋ ಅಂಡ್ ಕ್ಲೈಮೇಟ್ ಚೇಂಜ್. ಇದು ಇಂಪಾರ್ಟೆಂಟ್. ವಿಶ್ವ ರೇಡಿಯೋ ದಿನದ ಇತಿಹಾಸವು 2010ರಲ್ಲಿ ಸ್ಪೇನ್ ರೇಡಿಯೋದ ಪ್ರಾಮುಖ್ಯತೆಯನ್ನು ಪ್ರಬಲ ಸಂವಹನ ಮಾಧ್ಯಮವಾಗಿ ಆಚರಿಸಲು ಒಂದು ದಿನವನ್ನು ಮೀಸಲಿರಿಸಲು ಪ್ರಸ್ತಾಪಿಸಿದಾಗಿನಿಂದ ಪ್ರಾರಂಭವಾಯಿತು. 2011ರಲ್ಲಿ ಯುನೆಸ್ಕೋ ಅಧಿಕೃತವಾಗಿ ಫೆಬ್ರವರಿ 13ನ್ನ ವಿಶ್ವ ರೇಡಿಯೋ ದಿನವೆಂದು ಘೋಷಿಸಿತು. 2011ರಲ್ಲಿ ಯುನೆಸ್ಕೋ ಅಧಿಕೃತವಾಗಿ ಫೆಬ್ರವರಿ 13ನ್ನು ವಿಶ್ವ ರೇಡಿಯೋ ದಿನವೆಂದು ಘೋಷಣೆ ಮಾಡಿತು. ಇದು 1946ರಲ್ಲಿ UN ರೇಡಿಯೋ ಸ್ಥಾಪನೆಯ ವಾರ್ಷಿಕೋತ್ಸವವನ್ನು ಗುರುತಿಸುತ್ತದೆ. ವಿಶ್ವಸಂಸ್ಥೆಯ ರೇಡಿಯೋ ಸ್ಥಾಪನೆಯ ವಾರ್ಷಿಕೋತ್ಸವವನ್ನು ಇದು ಗುರುತಿಸುವ ಸಲುವಾಗಿ ಫೆಬ್ರವರಿ 13ನ್ನ ಯುನೆಸ್ಕೋ ವಿಶ್ವ ರೇಡಿಯೋ ದಿನವನ್ನಾಗಿ ಆಚರಣೆ ಮಾಡಲು ನಿರ್ಧರಿಸಿತು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 2013ರಲ್ಲಿ ಇದನ್ನು ಅಂತಾರಾಷ್ಟ್ರೀಯ ದಿನವೆಂದು ಘೋಷಿಸಿತು. ಯಾವುದು? ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, ಜನರಲ್ ಅಸೆಂಬ್ಲಿ, ಅದು 2013ರಲ್ಲಿ ಈ ವಿಶ್ವ ರೇಡಿಯೋ ದಿನವನ್ನು ಅಂತಾರಾಷ್ಟ್ರೀಯ ದಿನವೆಂದು ಅನುಮೋದಿಸಿತು. ನೆಕ್ಸ್ಟ್ ನೋಡುವುದಾದ್ರೆ ಫೆಬ್ರವರಿ 12ರಂದು ಮಹರ್ಷಿ ದಯಾನಂದ ಸರಸ್ವತಿ ಜನ್ಮ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡುತ್ತೇವೆ. ದಯಾನಂದ ಸರಸ್ವತಿ ಅವರ ಮೂಲ ಹೆಸರು ಏನಂದ್ರ ಮೂಲಶಂಕರ್ ತಿವಾರಿ. ಇದು ಕೆಲವೊಂದ್ಸರಿ ಕ್ವಶನ್ ಆಗೈತಿ. ದಯಾನಂದ ಸರಸ್ವತಿ ಅವರ ಮೂಲ ಹೆಸರು ಮೂಲಶಂಕರ್ ತಿವಾರಿ. ದಯಾನಂದ ಸರಸ್ವತಿ ಅವರು ಫೆಬ್ರವರಿ 12ರಂದು 1824ರಲ್ಲಿ ಇಂದಿನ ಭಾರತದ ಗುಜರಾತ್ನಲ್ಲಿರುವ ತಂಕಾರ ಎಂಬ ಸಣ್ಣ ಪಟ್ಟಣದಲ್ಲಿ ಜನಿಸಿದರು. ಎಲ್ಲಿ ಜನಿಸಿದರು ಅಂದ್ರೆ ಗುಜರಾತ್ನ ತಂಕಾರ ಎಂಬ ಸಣ್ಣ ಪಟ್ಟಣದಲ್ಲಿ ಜನಿಸಿದರು. ಇವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದರು. ಆರ್ಯ ಸಮಾಜದ ಸ್ಥಾಪಕ ಯಾರಂದ್ರ ದಯಾನಂದ ಸರಸ್ವತಿ ಅವರು. ಆರ್ಯ ಸಮಾಜ ಯಾವಾಗ ಸ್ಥಾಪನೆ ಆಯ್ತಂದ್ರ
1875ರಲ್ಲಿ. 1875ರಲ್ಲಿ ಬಾಂಬೆಯಲ್ಲಿ ಹಿಂದೂ ಸುಧಾರಣಾ ಚಳವಳಿ ಅಂತೇಳಿ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡುವುದು. ಈ ಬಾಂಬೆ ಈಗಿನ ಮುಂಬೈ. ಅವರು ಭಾರತದಾದ್ಯಂತ ಹಲವಾರು ಶಾಲೆಗಳು ಮತ್ತು ಗುರುಕುಲಗಳನ್ನು ಸ್ಥಾಪಿಸಿದರು. ಅಲ್ಲಿ ವಿದ್ಯಾರ್ಥಿಗಳಿಗೆ ಆಧುನಿಕ ವಿಷಯಗಳ ಜೊತೆಗೆ ವೇದಗಳ ತತ್ವಗಳನ್ನು ಕಲಿಸಲಾಗುತ್ತಿತ್ತು. ಸ್ವಾಮಿ ದಯಾನಂದ ಸರಸ್ವತಿ ಅವರ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು 1886ರಲ್ಲಿ ದಯಾನಂದ ಆಂಗ್ಲೋ ವೈದಿಕ ಶಾಲೆಗಳನ್ನು ಸ್ಥಾಪಿಸಲಾಯಿತು. ಇನ್ನ ಪರೋಪಕಾರಿಣಿ ಸಭೆ. ಈ ಪರೋಪಕಾರಿಣಿ ಸಭೆ ಯಾವಾಗ ಸ್ಟಾರ್ಟ್ ಮಾಡಲಾಯಿತು ಅಂದ್ರೆ 1882ರಿಂದ 83ರಲ್ಲಿ ಸ್ಟಾರ್ಟ್ ಮಾಡಲಾಯಿತು. ಇದನ್ನ ಈ ಪರೋಪಕಾರಿಣಿ ಸಭೆ ಎದಕ್ಕಿತ್ತಂದ್ರ ಅವರ ಕೃತಿಗಳು, ದಯಾನಂದ ಸರಸ್ವತಿ ಅವರ ಕೃತಿಗಳು ಮತ್ತು ವೈದಿಕ ಗ್ರಂಥಗಳನ್ನು ಪ್ರಕಟಿಸಲು ಮತ್ತು ಬೋಧಿಸಲು ಪರೋಪಕಾರಿಣಿ ಸಭೆಯನ್ನ 1882ರಿಂದ 83ರಲ್ಲಿ ಸ್ಥಾಪನೆ ಮಾಡಲಾಯಿತು. ದಯಾನಂದ ಸರಸ್ವತಿ ಅವರ ಸಾಹಿತ್ಯದ ಬಗ್ಗೆ ಕೊಡುಗೆಗಳು ಏನಂದ್ರ, ದಯಾನಂದರ ಮೊದಲ ಕೃತಿ, ಅವರ ಮೂಲ ಕೃತಿ ಯಾವ್ದಂದ್ರ ಸತ್ಯಾರ್ಥ ಪ್ರಕಾಶ, ಸತ್ಯದ ಬೆಳಕು. ನೆಕ್ಸ್ಟ್ ಯಾವಂದ್ರ ವೈದಿಕ ಬೋಧನೆಗಳ ವಿಮರ್ಶಾತ್ಮಕ ವಿವರಣೆ ಮತ್ತು ವಿವಿಧ ಹಿಂದೂ ಆಚರಣೆಗಳು ಮತ್ತು ಆಚರಣೆಗಳ ವಿಮರ್ಶೆಯಾಗಿತ್ತು. ಇದು ಆರ್ಯ ಸಮಾಜದ ಅನುಯಾಯಿಗಳಿಗೆ ಪ್ರಮುಖ ಪಠ್ಯವಾಗಿ ಉಳಿದಿದೆ. ಯಾವುದಂದ್ರ ಸತ್ಯಾರ್ಥ ಪ್ರಕಾಶ ಆರ್ಯ ಸಮಾಜದ ಅನುಯಾಯಿಗಳಿಗೆ ಪ್ರಮುಖ ಪಠ್ಯವಾಗಿ ಉಳಿದುಕೊಂಡಿದೆ. ಇತರ ಪುಸ್ತಕಗಳು, ದಯಾನಂದ ಸರಸ್ವತಿ ಅವರ ಇತರ ಪುಸ್ತಕಗಳು ಯಾವ್ಯಾವ ಅಂದ್ರ ನಿಧಿ, ಋಗ್ವೇದ ಭಾಷ್ಯಂ ಮತ್ತು ಇತ್ಯಾದಿ. ನೆಕ್ಸ್ಟ್ ವಿಂಗ್ಡ್ ರೈಡರ್ ವ್ಯಾಯಾಮ, ಎಕ್ಸರ್ಸೈಸ್ ವಿಂಗ್ಡ್ ರೈಡರ್. ಈ ವಿಂಗ್ಡ್ ರೈಡರ್ ವ್ಯಾಯಾಮದ ಬಗ್ಗೆ ನೋಡುವುದಾದ್ರ ಭಾರತೀಯ ಸೇನೆ ಮತ್ತು ಭಾರತೀಯ ವಾಯುಪಡೆ ಜಂಟಿಯಾಗಿ ಪೂರ್ವ ರಂಗಭೂಮಿಯಲ್ಲಿ ಅಂದ್ರ ಕೋಲ್ಕತ್ತಾದಲ್ಲಿ ಎಕ್ಸರ್ಸೈಸ್ ವಿಂಗ್ಡ್ ರೈಡರ್ಸ್ ಎಂಬ ಸಮಗ್ರ ತರಬೇತಿ ವ್ಯಾಯಾಮವನ್ನು ನಡೆಸಿತು. ಪರಸ್ಪರ ಕಾರ್ಯ ಸಾಧ್ಯತೆ ಸಲುವಾಗಿ ಇದನ್ನ ಆಯೋಜನೆ ಮಾಡಲಾಗಿತ್ತು. ಭಾರತೀಯ ಸೇನಾ ಸಿಬ್ಬಂದಿಯು ಭಾರತೀಯ ವಾಯುಪಡೆಯ ಶಸ್ತ್ರಾಸ್ತ್ರ ವ್ಯವಸ್ಥೆಯನ್ನು ನಿರ್ವಹಿಸುವಲ್ಲಿ ಪರಿಣಿತಿಯನ್ನು ಪಡೆಯುತ್ತಾರೆ. ಅದರ ಪ್ರತಿಯಾಗಿ ಭಾರತೀಯ ವಾಯುಪಡೆಯ ಸಿಬ್ಬಂದಿಗಳು ಭಾರತೀಯ ಸೇನಾ ಸಿಬ್ಬಂದಿಯ ವ್ಯವಸ್ಥೆಗಳನ್ನು ನಿರ್ವಹಿಸುವಲ್ಲಿ ಪರಿಣಿತಿಯನ್ನು ಪಡೆಯುವ ಸಲುವಾಗಿ ಈ ಎಕ್ಸರ್ಸೈಸ್ ವಿಂಗ್ಡ್ ರೈಡರ್ ಅನ್ನು ಆಯೋಜನೆ ಮಾಡಲಾಗಿತ್ತು. ಈ ವ್ಯಾಯಾಮವು ವಿಶೇಷ ವಾಯುಗಾಮಿ ಕಾರ್ಯಾಚರಣೆಗಳ ಮೇಲೆ ಕೇಂದ್ರೀಕರಿಸಿದೆ ಮತ್ತು ಇದನ್ನು ಭಾರತೀಯ ಸೇನೆಯ ಪೂರ್ವ ಕೇಂದ್ರದಲ್ಲಿ ಅಂದ್ರ ಕೋಲ್ಕತ್ತಾದಲ್ಲಿ, ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ವಿಜಯದುರ್ಗ, ಈ ವಿಜಯದುರ್ಗ ಇದು ಇಂಪಾರ್ಟೆಂಟ್. ಈ ವಿಜಯದುರ್ಗವನ್ನ ಹಿಂದೆ ಫೋರ್ಟ್ ವಿಲಿಯಂ ಎಂದು ಕರೆಯಲಾಗುತ್ತಿತ್ತು. ಈ ವಿಜಯದುರ್ಗದಲ್ಲಿ ಆಯೋಜನೆ ಮಾಡಲಾಗಿತ್ತು ಇದನ್ನು. ಇನ್ನ ಭಾರತೀಯ ಸೇನೆಯ ಹೆಡ್ ಕ್ವಾರ್ಟರ್ಸ್ ಬಗ್ಗೆ ನೋಡುವುದಾದ್ರೆ ಕೇಂದ್ರ ಕಚೇರಿ ಅದ. ನಾರ್ಥರ್ನ್ ಕಮಾಂಡ ಎಲ್ಲಿ ಬರುತ್ತೆ ಅಂದ್ರ ಉಧಾಂಪುರ್, ಉತ್ತರದ ಕಮಾಂಡ ಉಧಾಂಪುರ್. ಪಶ್ಚಿಮ ಕಮಾಂಡ ಚಂಡಿ ಮಂದಿರದಲ್ಲಿ ಬರುತ್ತದೆ. ದಕ್ಷಿಣ ಕಮಾಂಡ ಪುಣೆಯಲ್ಲಿ ಕಂಡು ಬರುತ್ತದೆ. ಪೂರ್ವ ಕಮಾಂಡ ಕೋಲ್ಕತ್ತಾ. ಕೇಂದ್ರ ಕಮಾಂಡ ಲಕ್ನೋ. ನೆಕ್ಸ್ಟ್ ಈಶಾನ್ಯ ಕಮಾಂಡ ಜೈಪುರದಲ್ಲಿ ಬರುತ್ತದೆ. ಭಾರತೀಯ ಸೇನೆಯ ತರಬೇತಿ ಕಮಾಂಡ ಎಲ್ಲೈತೆ ಅಂದ್ರ ಶಿಮ್ಲಾದಲ್ಲಿ ಕಂಡು ಬರುತ್ತದೆ. ಭಾರತೀಯ ಏರ್ಫೋರ್ಸ್ ದ ವಾಯುಸೇನೆದ ಕಮಾಂಡ್ಗಳನ್ನು ನೋಡುವುದಾದ್ರ ಪಶ್ಚಿಮ ಕಮಾಂಡ ದೆಹಲಿಯಲ್ಲಿ ಕಂಡು ಬರುತ್ತದೆ. ಕೇಂದ್ರ ಕಮಾಂಡ ಅಲಹಾಬಾದಲ್ಲಿದೆ. ಪೂರ್ವ ಕಮಾಂಡ ಮೇಘಾಲಯದ ಶಿಲ್ಲಾಂಗ್ದಲ್ಲಿದೆ. ದಕ್ಷಿಣ ಕಮಾಂಡ ಎಲ್ಲೈತೆ ಅಂದ್ರ ತಿರುವನಂತಪುರಂದಲ್ಲಿದೆ. ಈಶಾನ್ಯ ಕಮಾಂಡ ಗಾಂಧಿನಗರದಲ್ಲಿ ಕಂಡು ಬರುತ್ತದೆ. ಇನ್ನ ಟ್ರೈನಿಂಗ್ ಕಮಾಂಡ್, ತರಬೇತಿ ಕಮಾಂಡ ಬೆಂಗಳೂರಿನಲ್ಲಿ ಕಂಡು ಬರುತ್ತದೆ. ಭಾರತೀಯ ವಾಯುಸೇನೆಯ ತರಬೇತಿ ಕಮಾಂಡ ಬೆಂಗಳೂರಿನಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್ ಮಧ್ಯಪ್ರದೇಶದಲ್ಲಿ ಮೊರಾಂಡ್ ಗಂಜಾಲ್ ನೀರಾವರಿ ಯೋಜನೆ, ಇದು ಇಂಪಾರ್ಟೆಂಟ್. ಮಧ್ಯಪ್ರದೇಶದಲ್ಲಿ ಮೊರಾಂಡ್ ಗಂಜಾಲ್ ನೀರಾವರಿ ಯೋಜನೆಯು ಪ್ರಮುಖ ಹುಲಿ ಆವಾಸ ಸ್ಥಾನಗಳಾದ ಸಾತ್ಪುರ ಮತ್ತು ಮೇಲ್ಘಾಟ್ ಹುಲಿ ಮೀಸಲು ಪ್ರದೇಶಗಳನ್ನು ಮುಳುಗಿಸುತ್ತದೆ ಎಂದು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ NTCA ನ್ಯಾಷನಲ್ ಟೈಗರ್ ಕನ್ಸರ್ವೇಟಿವ್ ಅಥಾರಿಟಿ ಎಚ್ಚರಿಸಿದೆ. NTCA ಅಂದ್ರ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಇದು ಎಚ್ಚರಿಸಿದೆ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ. ಮೊರಾಂಡ್ ಗಂಜಾಲ್ ನೀರಾವರಿ ಯೋಜನೆ ಬಗ್ಗೆ ನೋಡುವುದಾದ್ರ ಈ ಮೊರಾಂಡ್ ಗಂಜಾಲ್ ನೀರಾವರಿ ಯೋಜನೆ ಮಧ್ಯಪ್ರದೇಶದಲ್ಲಿ ಕೃಷಿ ಉತ್ಪಾದಕತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ಅಣೆಕಟ್ಟು ಆಧಾರಿತ ನೀರಾವರಿ ಯೋಜನೆಯಾಗಿದೆ. ಈ ಯೋಜನೆಗೆ ಭಾಗವಹಿಸುವ ನದಿಗಳು ಯಾವ್ಯಾವ ಅಂದ್ರ ಮೊರಾಂಡ್ ಮತ್ತು ಗಂಜಾಲ್ ನದಿಗಳು. ಇವು ನರ್ಮದಾ ನದಿಯ ಪ್ರಮುಖ ಉಪನದಿಗಳು. ಇದು ಇಂಪಾರ್ಟೆಂಟ್. ಮೊರಾಂಡ್ ಮತ್ತು ಗಂಜಾಲ್ ನದಿಗಳು ಯಾವ ನದಿಯ ಉಪನದಿಗಳು ಅಂತ ಕೇಳ್ತಾರ. ಅದಕ್ಕೆ ಉತ್ತರ ನರ್ಮದಾ ನದಿ. ಸ್ಥಳವನ್ನು ನೋಡುವುದಾದ್ರೆ ಮಧ್ಯಪ್ರದೇಶದ ಹೋಶಂಗಾಬಾದ್
ಬೇತುಲ್, ಹರ್ದಾ ಮತ್ತು ಖಾಂಡ್ವಾ ಜಿಲ್ಲೆಗಳನ್ನು ಒಳಗೊಂಡಿದೆ. ಮೂಲತಃ 1972ರಲ್ಲಿ ಪ್ರಸ್ತಾಪಿಸಲಾದ ಮೊರಾಂಡ್ ಗಂಜಾಲ್ ನೀರಾವರಿ ಯೋಜನೆಗೆ 2017ರಲ್ಲಿ ಮಧ್ಯಪ್ರದೇಶ ಸರ್ಕಾರದಿಂದ ಅನುಮೋದನೆ ದೊರೆಯಿತು. ಇದು ಹೋಶಂಗಾಬಾದ್, ಬೇತುಲ್, ಹರ್ದಾ ಮತ್ತು ಖಾಂಡ್ವಾ ಜಿಲ್ಲೆಗಳಾದ್ಯಂತ 52,000 ಹೆಕ್ಟೇರ್ಗಳಿಗೂ ಹೆಚ್ಚು ಭೂಮಿಯನ್ನು ಒಳಗೊಂಡ 211 ಹಳ್ಳಿಗಳಿಗೆ ನೀರಾವರಿ ಸೌಲಭ್ಯಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಪರಿಸರ ಹಾನಿಯನ್ನು ಕಡಿಮೆ ಮಾಡಲು ಪರ್ಯಾಯ ಸ್ಥಳಗಳನ್ನು ಅನ್ವೇಷಿಸಲು NTCA ಬಲವಾಗಿ ಶಿಫಾರಸು ಮಾಡಿದೆ. ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಇದನ್ನ ಮೊರಾಂಡ್ ಮತ್ತು ಗಂಜಾಲ್ ನದಿಗಳು ಯಾವ ನದಿಯ ಉಪನದಿಗಳು? ನರ್ಮದಾ ನದಿಯ ಉಪನದಿಗಳು. ನೆಕ್ಸ್ಟ್, ವಿಶ್ವ ಸರ್ಕಾರಿ ಶೃಂಗಸಭೆ ವರ್ಲ್ಡ್ ಗವರ್ಮೆಂಟ್ ಸಮಿಟ್ 2025 ದುಬೈನಲ್ಲಿ 12ನೇ ಆವೃತ್ತಿಯ ವಿಶ್ವ ಸರ್ಕಾರಿ ಶೃಂಗಸಭೆ 2025 ಜರುಗಿತು. ಇದು ಇಂಪಾರ್ಟೆಂಟ್. ವಿಶ್ವ ಸರ್ಕಾರಿ ಶೃಂಗಸಭೆ ಎಲ್ಲಿ ಜರುಗಿತು ಅಂತ ಕೇಳ್ತಾರ, ಅದಕ್ಕೆ ಉತ್ತರ ದುಬೈನಲ್ಲಿ ಜರುಗಿತು. ಅದರ ಧ್ಯೇಯವಾಕ್ಯ ಥೀಮ್ ಅನ್ನು ನೋಡೋದಾದ್ರೆ ಭವಿಷ್ಯದ ಸರ್ಕಾರಗಳನ್ನು ರೂಪಿಸುವುದು. ಭಾರತದ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರಾದ ಭೂಪೇಂದರ್ ಯಾದವ್ ಪ್ರಮುಖ ಅಧಿವೇಶನಗಳಲ್ಲಿ ಭಾಗವಹಿಸಿದರು. ಈ ವಿಶ್ವ ಸರ್ಕಾರ ಶೃಂಗಸಭೆಯಲ್ಲಿ ಭಾರತ ಪರವಾಗಿ ಯಾರು ಭಾಗವಹಿಸಿರಂದ್ರ ಕೇಂದ್ರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರಾದ ಭೂಪೇಂದ್ರ ಯಾದವ್ ಅವರು ಭಾಗವಹಿಸಿದರು. ನೆಕ್ಸ್ಟ್, ಕೈರಿಯನ್ ಜಾಕ್ವೆಟ್ 2025ರ ಚೆನ್ನೈ ಓಪನ್ ಪ್ರಶಸ್ತಿಯನ್ನು ಗೆದ್ದರು. ಚೆನ್ನೈನ ಓಪನ್ ಪ್ರಶಸ್ತಿಯನ್ನು ಗೆದ್ದವರು ಯಾರ? ಕೈರಿಯನ್ ಜಾಕ್ವೆಟ್ ಅವರು. ಫ್ರಾನ್ಸ್ನ ಯಾವ ದೇಶದವರು ಅಂತ ಕೇಳ್ತಾರ, ಫ್ರಾನ್ಸ್ನ ಕ್ವೈರಿಯನ್ ಜಾಕ್ವೆಟ್ ಅವರು ಚೆನ್ನೈ ಓಪನ್ 2025ರ ಟೆನ್ನಿಸ್ ಪುರುಷರ ಸಿಂಗಲ್ ಪ್ರಶಸ್ತಿಯನ್ನು ಗೆದ್ದರು. ಫೈನಲ್ ನಲ್ಲಿ ಯಾರ ವಿರುದ್ಧ ಗೆದ್ದರು ಅಂದ್ರೆ ಸ್ವೀಡನ್ನ ಎಲಿಯಾಸ್ ಮರ್ ಅವರನ್ನು ಸೋಲಿಸಿದರು. ತಮಿಳುನಾಡಿನ SDAT ಟೆನ್ನಿಸ್ ಕ್ರೀಡಾಂಗಣದಲ್ಲಿ ಇವು ಜರುಗಿದವು. ನೆಕ್ಸ್ಟ್, ಸುಖೋಯ್ 57 ಯುದ್ಧ ವಿಮಾನ. ಇದು ಇಂಪಾರ್ಟೆಂಟ್. ಸುಖೋಯ್ ಯುದ್ಧ ವಿಮಾನ ಯಾವ ದೇಶದಂತ ಕೇಳ ರಷ್ಯಾ. ಇದ ಕೆಲವೊಂದ್ಸಲ ಕ್ವಶನ್ ಆಗಿತ್ತೆ. ಸುಖೋಯ್ 57 ಯುದ್ಧ ವಿಮಾನ ಬಗ್ಗೆ ನೋಡೋದಾದ್ರ 5ನೇ ತಲೆಮಾರಿನ ಯುದ್ಧ ವಿಮಾನ 5th ಜನರೇಷನ್ ಫೈಟರ್ ಏರ್ಕ್ರಾಫ್ಟ್ ಬಗ್ಗೆ ನೋಡೋದಾದ್ರ ಇದು 5ನೇ ತಲೆಮಾರಿನ ಯುದ್ಧ ವಿಮಾನ ತಂತ್ರಜ್ಞಾನವನ್ನು ಸ್ಥಳೀಯಗೊಳಿಸುವ ಗುರಿಯನ್ನು ಹೊಂದಿರುವ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ನಲ್ಲಿ ಸುಖೋಯ್ 57 ಯುದ್ಧ ವಿಮಾನದ ಜಂಟಿ ಉತ್ಪಾದನೆಗೆ ರಷ್ಯಾ ಭಾರತಕ್ಕೆ ಪಾಲುದಾರಿಕೆಯನ್ನು ನೀಡಿದೆ. ಈ ಸುಖೋಯ್ 57 ಯುದ್ಧ ವಿಮಾನದ ಉತ್ಪಾದನೆಗೆ ಭಾರತಕ್ಕೆ ರಷ್ಯಾ ಪಾಲುದಾರಿಕೆಯನ್ನು ನೀಡಿದೆ. ಯಾವುದಕ್ಕೆ ನೀಡೈತೆ ಅಂದ್ರೆ HALಗೆ. ಇನ್ನು ಸುಖೋಯ್ 57 ಯುದ್ಧ ವಿಮಾನದ ಬಗ್ಗೆ ನೋಡುವುದಾದ್ರ ಸುಖೋಯ್ 57 ಅಂದ್ರ ರಷ್ಯಾದ ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಅಭಿವೃದ್ಧಿಪಡಿಸಿದ 5ನೇ ತಲೆಮಾರಿನ ರಹಸ್ಯ ಯುದ್ಧ ವಿಮಾನವಾಗಿದೆ. ಇದು ಇಂಪಾರ್ಟೆಂಟ್. ರಷ್ಯಾದ ಇದು ಸುಧಾರಿತ ರಹಸ್ಯ ಚುರುಕುತನ ಮತ್ತು ಬಹುಪಾತ್ರದ ಯುದ್ಧ ಸಾಮರ್ಥ್ಯಗಳೊಂದಿಗೆ ವಾಯು ಶ್ರೇಷ್ಠತೆ ಮತ್ತು ನೆಲದ ದಾಳಿಯ ಪಾತ್ರಗಳಿಗೆ ವಿನ್ಯಾಸಗೊಳಿಸಲಾಗಿದೆ. ನೆಕ್ಸ್ಟ್ ನೋಡುವುದಾದ್ರ ಸುದ್ದಿಯಲ್ಲಿರುವ ಸ್ಥಳಗಳು. ಯಾವ ಸ್ಥಳ ಸುದ್ದಿಯಲ್ಲಿದೆ ಅಂದ್ರೆ ಬಾಲ್ಟಿಕ್ ಸಮುದ್ರ, ಬಾಲ್ಟಿಕ್ ಸಿ. ಬಾಲ್ಟಿಕ್ ಸಮುದ್ರವು ಉತ್ತರ ಯುರೋಪಿನಲ್ಲಿ ಅರೆ ಆವೃತವಾದ ಒಳನಾಡಿನ ಸಮುದ್ರವಾಗಿದ್ದು ಉತ್ತರ ಅಟ್ಲಾಂಟಿಕ್ ಮಹಾಸಾಗರದ ಒಂದು ತೋಳನ್ನು ರೂಪಿಸುತ್ತದೆ. ಇದ ಬಾಲ್ಟಿಕ್ ಸಮುದ್ರ. ಇದ ಅಟ್ಲಾಂಟಿಕ್ ಓಷಿಯನ್. ಇಲ್ಲೆಲ್ಲ ಕಂಡು ಬರುತ್ತೆ ಅಟ್ಲಾಂಟಿಕ್ ಓಷಿಯನ್. ಇದು ಒಂದು ತೋಳನ್ನ ರೂಪಿಸುತ್ತದೆ. ಇದು ಸ್ಕ್ಯಾಂಡಿನೇವಿಯನ್ ಪರ್ಯಾಯ ದ್ವೀಪಗಳನ್ನು ಯುರೋಪ್ನಿಂದ ಬೇರ್ಪಡಿಸುತ್ತದೆ. ಡ್ಯಾನಿಶ್ ಜಲಸಂಧಿಗಳ ಮೂಲಕ ಅಟ್ಲಾಂಟಿಕ್ ಸಾಗರಕ್ಕೆ ಸಂಪರ್ಕವನ್ನು ಹೊಂದಿದೆ. ಇಲ್ಲಿ ಕಂಡು ಬರುತ್ತೆ, ಇಲ್ಲಿ ಸಂಪರ್ಕವನ್ನು ಹೊಂದಿದೆ. ಇದರ ನೆರೆಯ ದೇಶಗಳು ಯಾವ್ಯಾವ ಅಂದ್ರ ಡೆನ್ಮಾರ್ಕ್, ಜರ್ಮನಿ, ಪೋಲೆಂಡ್, ಲಿಥುವೇನಿಯಾ, ಲ್ಯಾಟ್ವಿಯಾ, ಎಸ್ಟೋನಿಯಾ, ರಷ್ಯಾ, ಫಿನ್ಲ್ಯಾಂಡ್. ಇವು ಅಷ್ಟು ರಾಷ್ಟ್ರಗಳನ್ನ ನೆನಪಿಟ್ಕೊಳ್ಳೋ ಕೋಡ್ ಅಂದ್ರ ಬಾಲ್ಟಿಕ್ ಸಿ ನೇಬರಿಂಗ್ ಕಂಟ್ರೀಸ್. ನೋಡುವುದಾದ್ರ ಅದಕ್ಕೆ ಕೋಡ ರೂಡ್, ಜರ್ಮನಿ, ಶೆಲ್, ಪೋಲ್ಯಾಂಡ್ ಅಂಡ್ ಫಿನ್ಲ್ಯಾಂಡ್. ಇದು ರೂಡ್ ಒಳಗ RU ಅಂದ್ರ ರಷ್ಯಾ, DE ಅಂದ್ರ ಡೆನ್ಮಾರ್ಕ್, ನೆಕ್ಸ್ಟ್ ಜರ್ಮನಿ,
ಎಸ್ ಅಂದ್ರ ಸ್ವೀಡನ್, ಇ ಅಂದ್ರ ಎಸ್ಟೋನಿಯಾ, ಎಲ್ ಅಂದ್ರ ಲ್ಯಾಟ್ವಿಯಾ, ಇನ್ನೊಂದು ಎಲ್ ಅಂದ್ರ ಲಿಥುಯೇನಿಯಾ, ನೆಕ್ಸ್ಟ್ ಪೋಲ್ಯಾಂಡ್ ಮತ್ತು ಫಿನ್ಲ್ಯಾಂಡ್. ಇವಷ್ಟು ರಾಷ್ಟ್ರಗಳು ಬಾಲ್ಟಿಕ್ ಸಮುದ್ರದೊಂದಿಗೆ ಸಂಪರ್ಕವನ್ನು ಹೊಂದಿವೆ. ಬಾಲ್ಟಿಕ್ ಸಮುದ್ರಕ್ಕೆ ಹರಿಯುವ ಪ್ರಮುಖ ನದಿಗಳು ನೋಡೋದಾದ್ರೆ 250ಕ್ಕೂ ಹೆಚ್ಚು ನದಿಗಳು ಬಾಲ್ಟಿಕ್ ಸಮುದ್ರಕ್ಕೆ ಹರಿಯುತ್ತವೆ. ಅದರಲ್ಲಿ ಬಾಲ್ಟಿಕ್ ಸಮುದ್ರಕ್ಕೆ ಹರಿಯುವ ನದಿಗಳಲ್ಲಿ ಅತಿ ಉದ್ದವಾದ ನದಿ ಅಂದ್ರ ನೇವಾ ನದಿ. ಈ ನದಿ ರಷ್ಯಾ ಪ್ರದೇಶದಲ್ಲಿ ಕಂಡು ಬರುತ್ತದೆ. ರಷ್ಯಾ ದೇಶದ್ದು ಇದು ಬಾಲ್ಟಿಕ್ ಸಮುದ್ರಕ್ಕೆ ಹರಿಯುವ ಅತಿ ಉದ್ದವಾದ ನದಿಯಾಗಿದೆ.